ಸರ್ ನಮಸ್ಕಾರ ಸರ್, ಆರಾಮದನ್ ಸರ್. ನಮಸ್ಕಾರ, ಆರಾಮಿದ್ದೀನಿ. ಈಗ ಆರಾ- ಮಾತಾಡ್ಬೋದಾ? ಫ್ರೀ ಆರಾಮಿದ್ದೀನಿ. ಇದ್ದೀರಾ? ಹೌದು ಸರ್, ಅದನ್ ಸರ್ ಅದನ್ರಿ. ಹೌದಾ? ಈಗ ನಿಮ್ಮ ಈ ಏನು ಬೈಲುಬಂಗಲದಲ್ಲಿ ಏನು ಒಂದು ಬೆಳವಡಿ ಗ್ರಾಮದ ರಿಜಿಸ್ಟರ್ ನಂಬರ್ 221 ಹೌದು ಸರ್, ಹೌದ್ರಿ. ಈ ಜಮೀನು ಸಲುವಾಗಿ ನೀವು ನಿಷ್ಕ್ರಿಯ ರಾಜ್ಯಪಾಲರು ಅಂತ ಹೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀರಿ. ಸರಿ ಸರ್, ಹೌದ್ರಿ. ಒಬ್ಬ ರಾಜ್ಯಪಾಲರು, ಗಣತವ್ಯಸ್ಥ ರಾಜ್ಯಪಾಲರಿಗೆ ನಿಷ್ಕ್ರಿಯ ರಾಜ್ಯಪಾಲರು ಅಂತ ಒಬ್ಬ RTI ಸಮಾಜದ ಸೇವಕರು ಮತ್ತು ಮಾಹಿತಿ ಹಕ್ಕು ಹೋರಾಟಗಾರರು, ಹಿರಿಯ ಹೋರಾಟಗಾರರು ನೀವ್ ಹೇಳ್ಬೇಕಾದ್ರೆ ಏನ್ ಕಾರಣ? ಹೌದು ಸರ್, ಈಗ ಏನಾಗ್ತಿದೆ ಅಂದ್ರೆ ಹಾ, ಗೌರವಾನ್ವಿತ ರಾಜ್ಯಪಾಲರಂದ್ರೆ ನಮ್ಮ ರಾಜ್ಯದ ಸಂವಿಧಾನದ ಮುಖ್ಯಸ್ಥರವರು. ಹೌದು. ಅಲ್ಲದೆ ಸಂವಿಧಾನ ಮತ್ತು ಕಾನೂನನ್ನು ರಕ್ಷಿಸುವ ಮತ್ತು ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡುವ ಜವಾಬ್ದಾರಿ ಹೊಂದಿರುವಂತ ಸ್ಥಾನದಲ್ಲಿ ಇದ್ದವರು. ಎತ್ತರದ ಸ್ಥಾನದಲ್ಲಿ, ಇದಲ್ಲದೆ ಪ್ರಥಮ ಸರ್, ಸ್ಥಾನದಲ್ಲಿ. ಹೌದು. ಪ್ರಥಮ ಸ್ಥಾನದಲ್ಲಿ. ಇದು ಅಲ್ಲದೆ ಸರ್ ಏನಿದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಪ್ರಮುಖ ಸೇತುವೆಯಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ನಮ್ಮ ಶಾಸಕಾಂಗದಲ್ಲಿ ಅತ್ಯಂತ ಮುಖ್ಯಸ್ಥರವರು, ಹೌದು. ಸಂವಿಧಾನ ಪಾಲಕರಂತೆ ನಾವು ಕರಿತಾ ಇದ್ದೀವಿ ಸರ್. ಹೌದು. ಹೌದು. ಹೀಗಾಗಿ ರಾಜ್ಯದಲ್ಲಿ ಕಾನೂನಿನ ಘನತೆಗೆ ಅವರೊಳಗೆ ಚ್ಯುತಿ ಬಂದಾಗ ಹ್ಮ್ ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರುಗಳು ದಾರಿ ತಪ್ಪಿದಾಗ ಹ್ಮ್ ಅವ್ರನ್ನ ಕೇಳುವಂತ ಪ್ರಶ್ನೆ ರಾಜ್ಯಪಾಲರಿಗೆ ಇದೆ, ಇನ್ನ ನಮ್ಮಂತವ್ರಿಗೆ ಯಾರು ಇಲ್ಲ, ಹೌದು. ನನ್ನ ಒಂದು ಅನಿಸಿಕೆ. ಖಂಡಿತ ಖಂಡಿತ. ಆದ್ರಿಂದ ಸರ್ ಇಲ್ಲಿ ಏನಾಗಿದೆ ಅಂದ್ರೆ, ಹಾ ಇದು ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಹಾ ಹಾ ಅದು ಸರ್ವೆ ನಂಬರ್ 221/1 ಬ ಅಂತಿದೆ ಸರ್. ಅದು 19 ಎಕರೆ ಜಮೀನಿದು. ಹ್ಮ್ ಹ್ಮ್ ಇದರಲ್ಲಿ ಬಡವರಿಗೆ ಈ ನಿವೇಶನಗಳ ಹಂಚಲಿಕ್ಕೆ ಅಂತ ಹೇಳ್ತಾರೆ ಜಮೀನು, ಆ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ ಸರ್ ಗೌರ್ಮೆಂಟ್. ಆಶ್ರಯ ಯೋಜನೆಯಲ್ಲಿ. ಆಶ್ರಯ ಯೋಜನೆಯಲ್ಲಿ ಕೊಡಿಸೋಳಗೆ ಲ್ಯಾಂಡ್ 14/3/2002ರಿಂದ ಹ್ಮ್ ಬೈಲಹೊಂಗಲದಲ್ಲಿ ಖರೀದಿ ಆಗ್ತದೆ ಸರ್ ಜಮೀನದು, ರಾಜ್ಯಪಾಲರ ಹೆಸರಲ್ಲೇ. ಹ್ಮ್ 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 ರಾಜ್ಯಪಾಲರ ಹೆಸರಲ್ಲೇ ಖರೀದಿಯಾಗಿ ಸುಮಾರು 20 ವರ್ಷ ಹೋಗ್ತದೆ ಸರ್. ಅದು ಉತ್ತಾರ 20 ವರ್ಷ ಗಂಟೆ ಗೌರವಾನ್ವಿತ ರಾಜ್ಯಪಾಲರಂತೆ ಇದೆ ಉತ್ತಾರದಲ್ಲಿ. ಹ್ಮ್ ನಂತರ 2022ರ ಆಜುಬಾಜುದಲ್ಲಿ ಏನ್ ಮಾಡ್ತಿದ್ದಾರೆ ಸರ್, ಆಗ ನಮ್ಮ ಜಿಲ್ಲಾಧಿಕಾರಿಗಳು ನಿತೀಶ್ ಪಾಟೀಲ್ ಅಂತ ಇದ್ರು ಸರ್. ನಿತೀಶ್ ಪಾಟೀಲ್ ಜಿಲ್ಲಾಧಿಕಾರಿಗಳಾಗಿದ್ದರು. ಹೌದು ಸರ್. ಅವ್ರು ಇದ್ದ ಸಮಯದಲ್ಲಿ ಈ ರಾಜ್ಯಪಾಲರ ಹೆಸರಲ್ಲಿ ಇರ್ತಕ್ಕಂಥ ಪೋಡಿ ದುರಸ್ತಿ ಮಾಡ್ಬೇಕಂತ ಹೇಳಿ ಒಂದು ಏನೋ ಒಂದು ಇದನ್ನ ಹುಡುಕ್ತಾರೆ, ಅದಕ್ಕೊಂದು ಅಡ್ಡ ದಾರಿ ಅವರು ಹುಡುಕಿ ಕೆಲವು ಅಧಿಕಾರಿಗಳು ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಹುಡುಕಿ ಅದ ಏನ್ ಮಾಡ್ತಾರೆ ಸರ್, ಆ ಜಮೀನನ್ನ ರಾಜ್ಯಪಾಲರ ಹೆಸರಲ್ಲಿ ಇದ್ದಂತ ಕ್ಷೇತ್ರವನ್ನು ಕಡಿಮೆ ಮಾಡಿ 6 ಎಕರೆ ಜಮೀನು ಅದು ರಾಜ್ಯಪಾಲರ ಹೆಸರಲ್ಲಿ ಕೇವಲ 34 ಗುಂಟೆ ಏನೋ ಬಿಟ್ಟ 5 ಎಕರೆ 6 ಗುಂಟೆ ಜಮೀನನ್ನು ಮಾಲಕರ ಹೆಸರಿಗೆ ಮಾಡಿಬಿಡ್ತಾರೆ ಸರ್ ಇವರು. ಆದ್ರಿಂದ ನಂದೇನ್ ಪ್ರಶ್ನೆ ಸರ್, ಅಲ್ಲ, ಒಂದು ನಿಮಿಷ ಗಡದವ್ರೆ, ಒಂದೇ ನಿಮಿಷ ನಿಮ್ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಈಗ ಜಿಲ್ಲಾಧಿಕಾರಿಗಳಾಗಿದ್ದ ನಿತೀಶ್ ಪಾಟೀಲ್ ಏನಾದ್ರು ಸರ್ಕಾರಕ್ಕೆ ಕ್ಯಾಬಿನೆಟ್ ಅನುಮತಿ ಪಡೆದಿದ್ರಾ? ಏನಾದ್ರು ಡಿನೋಟಿಫಿಕೇಶನ್ ಮಾಡಿಸಿದ್ರಾ ಏನಾದ್ರು? ಇಲ್ಲ ಸರ್, ಅದನ್ನ ಅವರು ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಪತ್ರ ಬರೀತಾರೆ ಸರ್. ಇದನ್ನ ಪೋಡಿ ಮಾಡ್ಲಿಕ್ಕೆ ನಮಗೆ ಅವಕಾಶ ಇಲ್ಲ, ಇದು ಸರ್ಕಾರದ ಜಮೀನಾಗಿದ್ದರಿಂದ ಹೌದು, ಇದನ್ನ ನಾವು ಸರ್ಕಾರದ ಅನುಮತಿ ತಗೊಂಡು ಮಾಡ್ಬೇಕೆ ವಿನ ನಾವು ಮಾಡಕ್ ಅವಕಾಶ ಇಲ್ಲ ಅಂತೇಳಿ ಅವ್ರೊಂದು ಲೆಟರ್ ಬರೀತಾರೆ ಸರ್. ಖಂಡಿತ ಖಂಡಿತ. ಹೌದು ಹೌದು, ಬರೆದ್ ಬಿಟ್ರು ಸರ್, ಇವರೆಲ್ಲ ಮಾಡ್ತಾರೋ. ಅದಕ್ಕೆ ನಂದೇನ್ ಪ್ರಶ್ನೆ, ಈ ರಾಜ್ಯಪಾಲರಿಗೆ ಮೊದಲನೇ ಪಾಯಿಂಟ್ ಬರ್ತಾ ಇದೀನಿ ಸರ್, ತಾವು ಕೇಳಿದ ನಂತರ ಕೇಳ್ರಿ. ಈ ರಾಜ್ಯಪಾಲರಿಗೆ ತಮ್ಮ ಹೆಸರಿನಿಂದ ಇರ್ತಕ್ಕಂತ ಆಸ್ತಿಯನ್ನೇ 6 ಎಕರೆ ಜಮೀನ ರಕ್ಷಣೆ ಮಾಡಕ್ ಸಾಧ್ಯ ಆಗಿಲ್ಲ, ಇವ್ರಿಗೂ ಸಹಿತ ಪತ್ರ ಬರ್ದಿವಿ ಸರ್ ನಾವು. ಹೌದು. ಆದ್ರಿಂದ ಇಂಥವ್ರಿಂದ ಈ ನಮ್ಮ ರಾಜ್ಯದ ಸಂವಿಧಾನವನ್ನು ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಆದ್ರಿಂದ ನಿಷ್ಕ್ರಿಯತ್ನಾಗಲಿ 100ಕ್ಕೆ 100 ಹೇಳ್ತೇನೆ ಸರ್. ಅಲ್ಲ, ಇದು ಅವ್ರ ಗಮನಕ್ಕೆ ಬಂದಿದ್ಯಾ? ಇದು ಗಮನಕ್ಕೆ ಬಂದಿದ್ಯಾ? ಬಂದಿದೆ ನಾನು ಲೆಟರ್ ಬರ್ದಿದ್ದೆ ಸರ್. ಅದಲ್ಲೇ ಟಿವಿ ಮಾಧ್ಯಮಗಳಲ್ಲಿ ಅವತ್ತಿನ ದಿವಸ ಏನು ವರದಿ ಆಗಿದ್ವಲ್ರಿ, ಆ ವರದಿಗಳನ್ನು ಸಹಿತ ಟಿವಿ ಮಾಧ್ಯಮದಲ್ಲಿ ಬಂದಂತ ವರದಿಗಳನ್ನು ಸಹಿತ ಅವ್ರಿಗೆ ನಾ ಇದು PDF ಮಾಡಿ ಎಲ್ಲ ಕಳಿಸಿದೀನಿ ಸರ್. ಅದಕ್ಕೆ ನಂದೇ ಪ್ರಶ್ನೆ, ಅವ್ರ ಸಲ ಇದ್ದಂತ ಜಮೀನ ರಕ್ಷಣೆ ಮಾಡಕ್ ಅವ್ರಿಗೆ ಆಗ್ಲಿಲ್ಲ ರಾಜ್ಯಪಾಲರಿಗೆ, ಇನ್ನ ನಮ್ಮ ರಾಜ್ಯದ ರಕ್ಷಣೆ ಮಾಡಕ್ ಅವರಿಂದ ಸಾಧ್ಯ ಇಲ್ಲ. ಹೌದು, ಖಂಡಿತ. ಈಗ ಹಲವಾರು ಘಟನಾವಳಿಗಳು ನಡೆದಿದ್ದಾವೆ, ತಮಗೆಲ್ಲ ಗೊತ್ತಿದೆ. ಆದ್ರಿಂದ ಇವರು ನಿಷ್ಕ್ರಿಯವಾಗಿದ್ದಾರೆ, ಇವ್ರನ್ನ ಕೂಡಲೇ ವಜಾಗೊಳಿಸ್ಬೇಕಂತೇಳಿ ನಾನು ರಾಷ್ಟ್ರಪತಿ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋಗೋ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಸರ್. ಈಗ ಇದನ್ನ ಚೀಫ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೀರಾ ಅಂತ ಅನ್ಕೊಂಡಿದ್ದೀರಲ್ವಾ? ಹೌದು ಸರ್, ಇದನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗಮನಕ್ಕೆ ತಂದಿದೆ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದೆ, ನಮ್ಮ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತಂದಿದೆ ಸರ್, ರಾಜ್ಯಪಾಲರ ಗಮನಕ್ಕೆ ತಂದಿದೆ. ಅದಕ್ಕೆ ನಂದೇನ್ ಪ್ರಶ್ನೆ ಸರ್, ಈ ರೀತಿ ಆದ್ರೆ ಸರ್ಕಾರದ ಆಸ್ತಿಯನ್ನು ಕಾಯುವವರು ಯಾರು ಸರ್? ಹೌದು, ಅದಲ್ಲೇ ಸರ್ ಮತ್ತೊಂದು ವಿಚಿತ್ರ ಸಂಗತಿ ಅಂದ್ರೆ, ಈಗೆಲ್ಲ ಆದ ನಂತರ ಆಗಿನ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತೆ ಪುನಃ ಜಿಲ್ಲಾಧಿಕಾರಿಗಳು ಪತ್ರ ಬರೀತಾರೆ ಸರ್. 2022ರಲ್ಲಿ ಸರ್, ಪಾಪ ಒಂದು ಪತ್ರ ಏನ್ ಬರೀತಾರೆ ಸರ್ ಅವರು 23ರಲ್ಲಿ, ನಾ ಈ ರೀತಿ ಅದನ್ನ ಪೋಡಿ ಮಾಡ್ಲಿಕ್ಕೆ ಬರುದಂದ್ರು ತಾವೆಲ್ಲ ಪೋಡಿ ಮಾಡಿದಿರಿ,
ಅದನ್ನ ಲೇಔಟ್ ಮಾಡಿ ಮಾರಾಕತ್ತಿದ್ರು ಬೇರೆದವ್ರಿಗೆ, ಓಹೋ ಖಾಸಗಿಯವರಿಗೆ. ಆದ್ರಿಂದ ಕೂಡಲೇ ತಡೆ ಹಿಡಿಬೇಕು. ಸಬ್ ರೈತರಿಗೆ ತಾವು ಜಿಲ್ಲಾಧಿಕಾರಿಗಳಾಗಿ ನಿರ್ದೇಶನ ಕೊಡ್ಬೇಕಂತೂ ಸಹಿತ ಅವರ ಒಂದ್ ಲೆಟರ್ ಬರ್ದಾರ ಸರ್. ಅದಾಗ್ಯೂ ಕೂಡ ಈ ಜಿಲ್ಲಾಧಿಕಾರಿಗಳು ಬೇಜವಾಬ್ದಾರಿ ತೋರಿಸಿದ್ದಾರೆ. ಅವ್ರು ಹೇಳ್ತಾರೋ ಅಲ್ಲಿ ಕಾನೂನು ಸಲಹೆಗಾರ ಒಬ್ರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಲಹೆ ಹೇಳಲಿಕ್ಕೆ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ ಸರ್. ಒಬ್ರು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಸುಮಾರು ಒಂದು 7-8 ವರ್ಷದಿಂದ ಅವರೇ ಇದಾರ. ಅವ್ರು ತಲೆ ಸರಿ ಐತಿಲ್ಲ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಲೆಟರ್ದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇದನ್ನ ಪೋಡಿ ಮಾಡ್ಲಿಕ್ಕೆ ಯಾವುದೇ ಕಾನೂನಲ್ಲಿ ತೊಡಕಿಲ್ಲ ಉಲ್ಲೇಖ ಮಾಡಿದ್ದಾರೆ. ಈ ರೀತಿ ಕಾನೂನು ಅಭಿಪ್ರಾಯ ಕೊಟ್ರ ಅಂತ ಹೇಳಿ. ಹೌದು, ಖಂಡಿತ ಹೌದು. ಅವ್ರಿಗೆ 71 ವಯಸ್ಸು ಸರ್. ಅವ್ರ ತಲೆ ಹೆಂಗ್ ಕೆಲಸ ಮಾಡತೈತಿ, ಅವ್ರನ್ನ ಎದಕ್ಕೆ ಇಟ್ಟಾರು? ಬಹುತೇಕ ಸರ್ಕಾರಿ ಆಸ್ತಿಗಳನ್ನ ಗೋಲ್ಮಾಲ್ ಮಾಡಕ ಕಾನೂನು ಸಲಹೆಗೆ ಇಟ್ಟಾರ ಕಾಣ್ತದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಅದಕ್ಕೆ ನಂದೇನು ಸರ, ನಮ್ದು ಹೋರಾಟ ಇಷ್ಟೇ ಸರ, ರಾಜ್ಯಪಾಲ ಹೆಸರಲ್ಲಿ ಇದ್ದಂತ ಜಮೀನ ತಿಂದ್ರು ಕೇಳವ್ರು ಈ ರಾಜ್ಯದಲ್ಲಿ ಯಾರಿಲ್ಲ ಅಂದ್ರೆ ಅವ್ರು ನಿಷ್ಕ್ರಿಯ ಅದಾರು, ವಜಾ ಮಾಡಿದ್ನ ಒಬ್ಬ ಭಾರತ ದೇಶದ ಪ್ರಜೆಯಾಗಿ ನಾನು ಕೇಳೋದ್ರಲ್ಲಿ ಹಾಕಿದೆ ಸರ್. ಖಂಡಿತ ಜವಾಬ್ದಾರಿ ಇದೆ, ಹಕ್ಕಿದೆ. ಆದ್ರೆ ನೋಡಿ, ಈಗ ನೀವ್ ಹೇಳದೆ ಹೋದ್ರೆ ಇದು ಪ್ರಕರಣ ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಹೌದು, ಬರ್ತಿರ್ಲಿಲ್ಲ ಸರ್, ಬರ್ತಿರ್ಲಿಲ್ಲ. ನೋಡಿ, ಸರ್ಕಾರದ ಜಮೀನುಗಳನ್ನು ರಕ್ಷಿಸೋದ್ರಲ್ಲಿ ನೀವು ಮುಂದೆ. ಆದ್ರೆ ನೋಡಿ, ನಿಮ್ಮಂತವ್ರು ಮುಂದೆ ಇದ್ದಗೂ ಕೂಡ ಈ ಸರ್ಕಾರದ ಸಂಬಳವನ್ನು ತಿಂತಾ ಇರೋರು, ಸರ್ಕಾರದ ಒಂದು ಅಂಕಿನಲ್ಲಿ ಬದುಕ್ತಾ ಇರೋಂಥವ್ರಿಗೆ ನಾಚಿಕೆ ಆಗ್ಬೇಕು. ಹೌದು ಸರ್, ಏನ್ ಮಾಡೋದು ಸರ್ ಈಗ? ಅದಕ್ಕೆ ನಂದೇನು ಸರ್ ಈಗ, ಇದು ರಾಜ್ಯಪಾಲರಿಗೆ ನಾ ಈ ರೀತಿ ಕಠಿಣ ಪದಗಳ, ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಸಂವಿಧಾನದ ಪಾಲಕರು, ರಾಜ್ಯಪಾಲರು ಗೌರವಾನ್ವಿತರು. ಆದ್ರೆ ಅವ್ರ ಆಸ್ತಿನ ರಕ್ಷಣೆ ಮಾಡದಿದ್ದಾಗ ಸರ್, ಅವ್ರಿಗೆ ಸರ್ಕಾರ ಈ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸರ್ ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಅರಮನೆ ಅಂತ ಬಂಗ್ಲೆ ಕೊಟ್ಟಿದ್ದಾರೆ. ಮತ್ತೊಂದು ವಿಚಿತ್ರ ಸರ್, ಏನ್ ರಾಜ್ಯಪಾಲರ ಕಚೇರಿ ಕರ್ನಾಟಕದಲ್ಲಿ ಹೇಗಿದೆ ಅಂದ್ರೆ ಅರಮನೆ ಅಂತ ಒಂದು ಬಂಗ್ಲೆ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ರಾಜಭವನ ಅಲ್ಲ, ಈಗ ಲೋಕಭವನ ಆಗಿದೆ ಇದು. ಸರ್, ಈಗ ಲೋಕಭವನ ಮಾಡಿದಾರು. ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗ್ ಭೇಟಿಗೆ ಅವಕಾಶ ಕೊಡೋದು ಪತ್ರ ಬರ್ದಾಗ ಉತ್ತರ ಬರ್ಲಿಲ್ಲ ಇವ್ರದ್ದು, ನಿಮ್ಗೆ ಗೊತ್ತಿರ್ಲಿ. ಹೌದಾ? ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಸಮಯ ನಿಗದಿ ಮಾಡ್ರಿ ಅಂತ ಹೇಳಿ ನಾನು ಒಂದು ಪತ್ರ ಬರ್ತಿದ್ದೆ. ರಾಜ್ಯಪಾಲರ ಕಾರ್ಯದಿಂದ ಉತ್ತರ ಬರಲಿಲ್ಲ. ಅಂದ್ರೆ ಇದು ಬ್ರಿಟಿಷ್, ಅಲ್ಲಿ ಯಾರನ್ನೂ ಒಳಗೆ ಇಲ್ಲ, ಪೊಲೀಸ್ ಸರ್ಪಗಾವಲು ಇರ್ತೈತ್ರಿ ಲೋಕಭವನದಲ್ಲಿ. ಪೊಲೀಸ್ ಸರ್ಪಗಾವಲು, ಜನಸಾಮಾನ್ಯಂತೂ ಯಾರು ಹೋಗಕ್ ಸಾಧ್ಯ ಇಲ್ಲ ಅಲ್ಲಿ. ಇಲ್ಲ, ರಾಜ್ಯಪಾಲರ ಅವಶ್ಯಕತೆ ಐತಾ ರಾಜ್ಯಗಳಿಗೆ? ಹೌದೌದು, ಇಲ್ಲ ಪ್ರಜೆಗೂ ಕೂಡ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅಲ್ಲಿ ಹೋಗಿ ಅವ್ರಿಗೆ ಅರ್ಜಿಯನ್ನು ಕೊಡುವಂತದ್ದು ಇದೆ, ಅವಕಾಶ ಇದೆ. ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅವ್ರನ್ನ ಒಂದು ಪೊಲೀಸರ ಸರ್ಪಗಾವಲಲ್ಲಿ ಇಟ್ಬಿಟ್ಟಿದ್ರಿ. ಅದು ಅಲ್ಲಿ ಜನಸಾಮಾನ್ಯರು ಹೋಗುವಂಗಿಲ್ಲ, ನಿಂತು ಜೋರ್ಲೆ ಕೆಮ್ಮುವಂಗಿಲ್ಲ, ಬಾಗಿಲಲ್ಲಿ ನಡಿರತ್ತಾರ ಅವ್ರು. ಈಗ ಆ ಜಮೀನಿನ ವ್ಯಾಲ್ಯೂ ಎಷ್ಟಿರ್ಬೋದು? ಆ ಜಮೀನು ವ್ಯಾಲ್ಯೂ ನೋಡಿ ಸರ್, ಈಗ ಅಲ್ಲಿ ಒಂದು ಪ್ಲಾಟ್ಗಳು ಸರ್ 40 ಲಕ್ಷ ರೂಪಾಯಿ ಒಂದು ಪ್ಲಾಟ್ ಮಾಡ್ತಾವತ್ ನಾ ಕೇಳಿದೀನಿ. ಈಗ ಒಂದ್ ಎಕರೆಗೆ 20 ಪ್ಲಾಟ್ ಹಾಕಾವ, 5 ಎಕರೆ 100 ಪ್ಲಾಟ್ ಸರ್. ಸುಮಾರು ಒಂದು 4 ರಿಂದ 5 ಕೋಟಿ ಮ್ಯಾಗ ಅದು ಆಗ್ಬೋದ್ರಿ ಸದ್ದ ಜಮೀನು ವ್ಯಾಲ್ಯೂಯೇಷನ್. ಇಷ್ಟು ಈಗ ಆಯ್ತು. ಇದ್ರ ಬಗ್ಗೆ ಖಂಡಿತ ಭೀಮಪ್ಪನವರೇ, ನೀವು ಏನ್ ಇವತ್ತು ಮಾಹಿತಿ ಹಕ್ಕು ಹೋರಾಟಗಾರಾಗಿದ್ರಿ, ಏನು ನಿಮ್ಮಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ, ರಾಜ್ಯಪಾಲರಿಗೆ ಇದನ್ನು ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಈ ಮೂಲಕ ಹೇಳ್ತೇವೆ ಮತ್ತು ಮಾಡ್ತೇವೆ. ಹಾಗೆ ಏನು ನಮ್ಮ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಏನಿದ್ದಾರೆ, ಹೌದ್ರಿ, ಅವರು ಕೂಡ ಚೀಫ್ ಸೆಕ್ರೆಟರಿ ಬಹಳ ಒಳ್ಳೆಯವರು. ಯಾವ ರೀತಿ ಒಳ್ಳೆಯವರು ಅದನ್ನ ಹೇಳ್ತಾರೆ, ನಾವು ಹೋದ ತಕ್ಷಣ ಇಮಿಡಿಯೇಟ್ ಅವ್ರ ಪಾಪ ನಮ್ದು ಏನು ಪತ್ರ ಇದ್ದಿದ್ದು ಆಗಿಂದಾಗ ತಮ್ಮ ಫೋನ್ ಮ್ಯಾಗ ಇದನ್ನ ಸ್ಕ್ಯಾನ್ ಮಾಡಿದವ್ರು ಇಮಿಡಿಯೇಟ್ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ತಾರೆ ಸರ್. ಕೂಡಲೇ ಉತ್ತರಿಸಿರಿ. ಅದು ಕೂಡಲೇ ಅನ್ನೋ ಪದಕ್ಕೆ ಎಷ್ಟು ಅವಸರ ಐತೆ ಅದು ನಂಗೆ ತಿಳಿಯೋದು ಸರ್. ಕೂಡಲೇ ಅಂದ್ರೆ ಎಷ್ಟು ದಿವಸ? ಒಂದ್ ದಿವಸ, ಏನ್ 2 ದಿವಸ, 1 ವಾರ ಸರ್? ಈಗ ಮೊನ್ನೆ ಪ್ರಾದೇಶಿಕ ಆಯುಕ್ತರು ಪತ್ರ ಬರೆದಿದ್ದಾರೆ ಸರ್ ಎಲ್ಲರಿಗೂ, 3 ಜನರಿಗೆ. DDLR ಬೆಳಗಾವಿ, ಜಿಲ್ಲಾಧಿಕಾರಿ ಬೆಳಗಾವಿ, ಸಂಬಂಧಪಟ್ಟ 3 ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಸರ್. ಏನ್ ಬರ್ದಿದಾರಂದ್ರ, ಈಗ ಇದ್ದಂತ ನಮ್ಮ ಪ್ರಾದೇಶಿಕ ಆಯುಕ್ತರು, ನೀವು ತಪ್ಪು ಮಾಡಿದ್ದು ಮೇಲ್ನೋಟಕ್ಕೆ 100ಕ್ಕೆ 100 ಕಂಡು ಬಂದಿದೆ. ನೀವು ಸರಿಯಾದ ವರದಿಯನ್ನು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮಕ್ಕಾಗಿ ನಾನು ಪತ್ರ ಶಿಫಾರಸು ಮಾಡ್ಬೇಕಾಗತಿ. ದಯವಿಟ್ಟು 1 ವಾರದಲ್ಲಿ ವರದಿ ಕಳಿಸ್ತಾರ ಅಂತ ಹೇಳಿ ಬರೆದ್ರೆ ಇವತ್ತಿಗೆ 4 ತಿಂಗಳಾಗಿದೆ ಸರ್. ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಎಷ್ಟು ದಿವಸಕ್ಕೆ 1 ವಾರ ತರ ಅದ್ ನಮ್ಗೆ ತಿಳಿದಾಗಿದೆ ಸರ್. ಇಲ್ಲ, ಇದು ದಪ್ಪ ಚರ್ಮದ ಅಧಿಕಾರಿಗಳು ಕುತ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಚಳಿ ಬಿಡಿಸುವಂತದ್ದು, ಇವರಿಗೆ ಸರಿಯಾದಂತ ಪಾಠ ಕಲಿಸುವಂತ ಕೆಲಸವನ್ನ ನಿಮ್ಮ ಮುಖೇನ ನಾವೆಲ್ಲರೂ ಕೂಡ ಒತ್ತಾಯಿಸ್ತೀವಿ. ಇದು ಕೇವಲ ಭೀಮಪ್ಪ ಗುಂಡಪ್ಪ ಗಡದವರ ವೈಯಕ್ತಿಕ ವಿಚಾರ ಅಲ್ಲ, ಇದೆಲ್ಲೂ ಸ್ವಾರ್ಥ ಇಲ್ಲ. ಇದು ಸರ್ಕಾರದ ಜಮೀನು. ನಾವೆಲ್ಲ ಸರ್ಕಾರದ ಪ್ರಜೆಗಳಾಗಿ ನಮ್ಮ ಹಕ್ಕನ್ನ ಎತ್ತಿಡಿಯುವಂತ ಮಾತ್ರವಾದ ಕೆಲಸವನ್ನ ನೀವು ಮಾಡ್ತಿದ್ದೀರಿ.
ಹೌದು ಸರ್. ಖಂಡಿತ ನಾವು ಸರ್ ಅದರಲ್ಲಿ ತಾವು ಕೂಡ ಇದನ್ನ ಅಂದ್ರೆ ಈ ಸರ್ಕಾರದಲ್ಲಿ ಆಗತಕ್ಕಂತ ಒಂದು ಏನು ತಪ್ಪುಗಳನ್ನ ತಾವು ಈಗೇನ್ ಪ್ರಚಾರ ಮಾಡ್ತಿರಲ್ಲ ಸರ್, ಹೌದು ಜನ ನೋಡಿ ಜನರಲ್ಲಿ ಒಂದು ಅವೇರ್ನೆಸ್ ಇದ್ರ ಬಗ್ಗೆ ಉಂಟಾಗ್ತಾ ಇದೆ. ಅದಕ್ಕೆ ತಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ನಾನು. ಇಲ್ಲ, ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ತಮ್ಮ ವಾಹಿನಿ ಕೂಡ ಈ ಅಕ್ರಮಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸ್ತಾ ಇದೆ ಸರ್. ಧನ್ಯವಾದಗಳು ಭೀಮಪ್ಪನವರೇ. ನಿಮ್ಮ ಪ್ರಮುಖವಾದಂತ ಈ ಒಂದು ಮಹತ್ತರವಾದಂತ ಜವಾಬ್ದಾರಿ ಕರ್ತವ್ಯ ನೋಡ್ತಾ ಇದ್ದಾಗ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನೋ ಒಂದು ಮಾದರಿಯಾಗಿ ಆದರ್ಶವಾಗಿ ನೀವು ಕಾಣ್ತಾ ಇದ್ದೀರಿ. ನಿಮ್ಗೆ ಅಭಿನಂದನೆಗಳು. ನಾವ್ ಈ ಕೂಡಲೇ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ ಸರ್. ಹೇಳಿ ಸರ್ಕಾರಕ್ಕೆ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಒಂದು ವಾರದಲ್ಲಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡ ತಾವೇನ್ ಕ್ರಮ ತಗೊಂಡಿರಿ ಹಿಂಬರ ನೀಡದೇ ಇದ್ದಲ್ಲಿ ನಾನು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡ ರಾಷ್ಟ್ರಪತಿ ಅವರ ಕಚೇರಿ ಮುಂದೆ ಹೋಗಿ ನಿಮ್ಮನ್ನು ವಜಾ ಮಾಡ್ಲಿಕ್ಕೆ ಧರಣಿ ಮಾಡ್ತಾನೆ ಅಂತ ಹೇಳಿ ಬೈತಾ ಇದ್ದೀನಿ ಸರ್ ನಾನು. ಖಂಡಿತ ನಮ್ಮ ವಾಹಿನಿ ನೇರವಾಗಿ ನಿಮ್ಮ ಮಾತುಗಳನ್ನ ಯಾವುದೇ ಕತ್ತರಿ ಹಾಕದೆ ಎಡಿಟ್ ಮಾಡದೆ ನೇರವಾಗಿ ಹೀಗೇನೆ ಪ್ರಸಾರ ಮಾಡ್ತೀವಿ. ನಿಮಗೆ ಅಭಿನಂದನೆಗಳು. ತಮಗೂ ಅಭಿನಂದನೆಗಳು ಸರ್. ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.